4ನೇ ಸಂಧಿಯನ್ನ ಪ್ರಾರಂಭ ಮಾಡಿ. 4ನೇ ಸಂಧಿಯೊಳಗ ನೇತ್ಯಾತ್ಮಕ ಉಪದೇಶದಿಂದ 4 ಕೋಶಗಳನ್ನ ವ್ಯತ್ಯಾಪಡಿಸ್ತಾರೆ. ಅದರಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಅನ್ನುವಂಥದ್ದನ್ನ ಇವು ಆತ್ಮ ಅಲ್ಲ, ಆತ್ಮನಿಂದ ಈ ಎಲ್ಲವೂ ಪ್ರಾಣ ಮತ್ತು ದೇಹ ಇಂದ್ರಿಯಾದಿಗಳು ಅರಿಸಿಕೊಳ್ಳುವುದು ಆತ್ಮ ಆಗುವುದಿಲ್ಲ, ಅನಾತ್ಮವಾಗಿರುತ್ತದೆ ಅಂತೇಳಿ 2 ಕೋಶಗಳನ್ನ ನೀತಿಗಳದಾರ. ಇನ್ನ 3ನೇಯ ಒಂದು ಕೋಶ ಅದು ಮನೋಮಯ ಕೋಶ, 4ನೇದ್ದು ವಿಜ್ಞಾನಮಯ ಕೋಶ. ಈ 2 ಕೋಶಗಳು ಸಹಿತ ಆತ್ಮ ಅಲ್ಲ ಅಂತ ಹೇಳುವ ಸಲುವಾಗಿ ಅವರು 4ನೇ ಸೂತ್ರವನ್ನ ಪ್ರಾರಂಭ ಮಾಡ್ಯಾರ. ನಿನ್ನಿನ ದೋಷ ವೃತ್ತಿ 4 ಎನಿಸುವ ಅಂತಃಕರಣ ಆತ್ಮನಾಗುತ್ತಿರದು ವೇದ್ಯ ಬಹುದಾಗಿ ತಾನು. ಒಂದೇ ಅಂತಃಕರಣ ಅದು ವೃತ್ತಿ ಭೇದದಿಂದ 4 ಪ್ರಕಾರವಾಗಿದೆ. ಅದು ಮನ, ಬುದ್ಧಿ, ಚಿತ್ತ, ಅಹಂಕಾರ. ಈ ರೀತಿಯಾಗಿ ಅದು ಭೇದವಾಗಿ ವೃತ್ತಿ ರೂಪದಿಂದ ಭೇದವಾಗಿ ತೋರ್ತದ. ಅವೆಲ್ಲ ಆ ವೃತ್ತಿ ರೂಪದಿಂದ ತೋರುವಂತ ಆ ಅಂತಃಕರಣವು ಕೂಡ ಆತ್ಮ ಅಲ್ಲ, ಆತ್ಮನಿಂದ ಅರಿಸಿಕೊಳ್ಳುತ್ತದೆ. ಮನಸ್ಸು ವೃತ್ಯಾತ್ಮಕವಾದ ಯಾವ ಸಂಶಯಾತ್ಮಕ ವೃತ್ತಿಯಿಂದ ಕೂಡಿದ ಮನಸ್ಸು ಸಹಿತ, ಬುದ್ಧಿಯು ಸಹಿತ, ಅಹಂಕಾರವು ಸಹಿತ, ಚಿತ್ತು ಏನೈತಲ್ಲ ಆ ಒಂದು ಅಂತಃಕರಣದ ವೃತ್ತಿ ಇವೆಲ್ಲವೂ ಅರಿಸಿಕೊಳ್ಳ. ಮುಂದೆ ಈ ಸೂತ್ರವಾಗಿ ಏನ್ ಹೇಳ್ತಾರಂದ್ರ, ನೀವು ಮನ, ಬುದ್ಧಿ, ಚಿತ್ತ, ಅಹಂಕಾರಕ್ಕ ಅಂದ್ರ ಒಂದೊಂದಕ್ಕೆ ಒಂದೊಂದು ಲಕ್ಷಣ ಕೊಡುವಂತ. ಯಾವ್ದಕ್ ಮನ ಅನ್ಬೇಕು, ಯಾವ್ದಕ್ ಚಿತ್ತ ಅನ್ಬೇಕು, ಯಾವ್ದಕ್ ಬುದ್ಧಿ ಅನ್ಬೇಕು, ಯಾವ್ದಕ್ ಅಹಂಕಾರ ಅಂತ ಎಲ್ಲಾ ಲಕ್ಷಣ ಹೇಳಿ ಇವೆಲ್ಲವೂ ಆತ್ಮ ಅಲ್ಲ ಅಂತ ಹೇಳ್ತಾರೆ. ಅದನ್ನ ಗುರುಗಳಿಗೆ ಪ್ರಶ್ನೆ ಮಾಡೋದು ಅವಂಗೊಂದು ಸಂಶಯ ಬಂದಿತ್ತಲ್ಲ. ಏನ್ ಸಂಶಯ ಬಂದಿತ್ತು ಅಂದ್ರ, ಪ್ರಾಣ ಅನ್ನುವಂಥದ್ದು ಜಡ ಐತಿ, ಪ್ರಾಣವನ್ನ ಅರಿಯುವಂತ ಅಂತಃಕರಣ ರೂಪ ಐತಿ ಅಂತ ಹೇಳ್ರಲ್ಲ, ಅಹಂಕಾರ ಎಲ್ಲವನ್ನ ಅರಿತೈತಿ, ಅದಕ್ಕ ಅಂತಃಕರಣಕ್ಕೆ ಅರುರೂಪ ಅಂತ ಹೇಳ್ರಲ್ಲ. ಅಂದ್ರ ಅದ ಆ ಅಂತಃಕರಣವು ಅರುರೂಪ ಅಲ್ಲ, ಅಂದ್ರೆ ಆತ್ಮ ಅಲ್ಲ ಅನ್ನೋದಕ್ಕ ಈ ಸೂತ್ರವನ್ನ ಪ್ರಾರಂಭ ಮಾಡುವಾಗ ಅವನು ಪ್ರಶ್ನೆ ಕೇಳಬೇಕಾಗಿತ್ತು. ಅವಾಗ ಗುರುಗಳಿಗೆ ಏನ್ ಮಾಡಿದ, ಸ್ತುತಿ ಮಾಡಿದ. ನೀ ಪರಮಾತ್ಮನ ಸ್ವರೂಪದಿ ಗುರುವೇ, ಆವವನ ಕಡೆಗಣ್ಣ ಭಾವಂ ಈ ವಿಶ್ವ ಸದ್ಭಾವಕ್ಕೆ ಮೂಲವು, ಆ ಶಂಭು ಪದವಾದ ಗುರುವೇ ಭಿನ್ನಪವನ್ನು ಅವತರಿಸು. ಪರಮಾತ್ಮನ ಸ್ವರೂಪ ನೀತಿ, ಪರಮಾತ್ಮನ ಒಂದು ಕೃಪಾ ಕಟಾಕ್ಷದ ಒಂದು ಕಡೆಗಣ್ಣಿನ ನೋಟದಿಂದ ಈ ಜಗತ್ತು ಸ್ಥಿತಿಯನ್ನ ಅಂದ್ರೆ ಇರುವಿಕೆಯನ್ನ ಅವನ ಒಂದು ಕೃಪಾ ದೃಷ್ಟಿಯ ಕರುಣಾ ಕಟಾಕ್ಷ ಅದರ ಶಕ್ತಿಯಿಂದ ಈ ಜಗತ್ತ ಒಂದು ಏನಾಗುತ್ತೆ ಅಂದ್ರೆ ಜೀವಿಸಿಕೊಂಡು ಸ್ಥಿತಿಯನ್ನು ಪಡೆದ. ಅದಕ್ಕಂತ ಶಕ್ತಿಯನ್ನೇ ಅವನಲ್ಲಿ ಆ ಕಡೆಗಣ್ಣಿನ ನೋಟದಲ್ಲಿ ಇದ್ದಾಗ ಅವನ ಪೂರ್ಣ ದೃಷ್ಟಿಯೊಳಗೆ ಅಷ್ಟು ಶಕ್ತಿ ಇರಬಾರ್ದು. ಅವನಲ್ಲಿ ಅವನು ಉಪಾಧಿಯಾಗಿ ಸ್ವೀಕಾರ ಮಾಡಿದ ಒಂದು ಶಕ್ತಿ ಐತಲ್ಲ, ಆ ಶಕ್ತಿ ಎಷ್ಟು ಒಂದು ಏನಪ್ಪಾ ಅಂತಂದ್ರ ದಿವ್ಯ ರೂಪವಾಗಿರಬಾರ್ದು ಅಂತ ಹೇಳಿ ಆ ದೇವನೇ ಗುರು ರೂಪವಾಗಿ ಬಂದು ನನಗೆ ಉದ್ಧಾರ ಮಾಡಾಕ ನೀವು ಬಂದಿರಿ ಗುರುಗಳೇ ಅಂತ ನಿಮ್ಮೆಲ್ಲ ಗುರುಗಳ ಸ್ತುತಿಯನ್ನು ಮಾಡಿದ್ರೆ. ಈಗ ಪ್ರಶ್ನೆ ಮಾಡ್ತಾರೆ ಏನಂತ, ಎಂತಿರುಪವು ಆ ವೃತ್ತಿ ಎಂತು ಕೊಂಬವು ಎಂತುಂಟು ಅಂತಃಕರಣ. ಎಂತುಂಟು ಅಂತಃಕರಣಂ ಇರ್ದು ಮಗುಳೆ ತಾನು ಎಂತು ಅರುಹಿ ಕೊಂಬುದು ಅಖಿಳಜ್ಞ. ಅಖಿಳಜ್ಞ ಅಂದ್ರ ಗುರುಗಳಿಗೆ ಸರ್ವಜ್ಞನೇ, ಎಲ್ಲವನ್ನೂ ಬಲ್ಲ ಅಂತ ಸರ್ವ. ಗುರುಗಳು ಬ್ರಹ್ಮ ಸ್ವರೂಪರಾಗ್ಯಾರ, ಬ್ರಹ್ಮಜ್ಞಾನಿಗಳಾದ. ಅದಕ್ಕೆ ಎಲ್ಲವನ್ನು ಬಲ್ಲ ಸರ್ವಜ್ಞ ಅಂದ್ರ ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದ. ಏಕಂ ವಿಜ್ಞಾನೇನ ಸರ್ವಂ ವಿಜ್ಞಾತಂ. ಎಲ್ಲವನ್ನು ತಿಳಿದಾನ್ರಿ ಸರ್ವಜ್ಞ ಅಂದ್ರ ಕೆಲವೊಬ್ಬರಿಗೆ ಅಣಿಮಾದಿ ಅಷ್ಟಸಿದ್ಧಿ ಸಹಿತವಾಗಿ ಬ್ರಹ್ಮಜ್ಞ ಆಗತ್ತ.
ಅವ್ರಿಗೆ ಯುಕ್ತ ಯೋಗಿಗಳು ಅಂತ. ಯುಕ್ತ ಯೋಗಿಗಳಂದ್ರ ದೇವಾನುದೇವತೆಗಳು ಅಥವಾ ಪರಮಾತ್ಮನೇ ಈಗ ಲೋಕ ಕಲ್ಯಾಣಕ್ಕಾಗಿ ಅವತಾರ ಮಾಡಿರ್ತಾರೆ. ಅವರಿಗೆ ಅಧಿಕಾರ ಪ್ರಾರಬ್ಧದಿಂದ ಅವತಾರ ಮಾಡಿರ್ತಾರೆ. ಅವರಿಗೆ ಜ್ಞಾನ ಸಹಿತವಾದ ಅಷ್ಟಮಾ ಸಿದ್ಧಿಗಳು ಬಾಲ್ಯದಿಂದಲೂ ಇರ್ತಾವೆ. ಇವ್ರಿಗೆ ಯುಕ್ತ ಯೋಗಿಗಳಂತ. ಇನ್ನೊಬ್ರು ಯುಂಜಾನು ಯೋಗಿ ಅಂತ ಬರ್ತಾರೆ. ಇವೆಲ್ಲ 7ನೇ ತರಂಗದೊಳಗ ಇದು ವಿಚಾರ ಸಾಗ. ಯುಂಜಾನು ಯೋಗಿ ಅಂದ್ರ ಒಬ್ಬ ಮುಮುಕ್ಷು, ಜನ್ಮಾಂತರ ಪುಣ್ಯದಿಂದ ಅಂತಃಕರಣದಲ್ಲಿರುವಂತ ಮಲವಿಕ್ಷೇಪ ದೋಷವನ್ನ ಕಳ್ಕೊಂಡಂತ ಒಬ್ಬ ಮುಮುಕ್ಷು ಸಾಧನಾ ಮೂಲಕವಾಗಿ ಜ್ಞಾನ ಮಾಡ. ಅವಂಗ ಮುಮುಕ್ಷತ್ವ ಬಂತು, ಯೋಗ್ಯ ಗುರುಗಳ ಸಿಕ್ಕರು, ಶ್ರವಣಾದಿಗಳು ಘಟಿಸಿದವು. ಇದ ಜನ್ಮದಾಗ ಅವ್ನ ಜ್ಞಾನ. ಅವನಿಗೆ ಅಷ್ಟಮಾ ಸಿದ್ಧಿಗಳು ಇಷ್ಟು ಈ ಯುಕ್ತ ಯೋಗಿಯಂತೆ ಅಣಿಮಾದಿ ಅಷ್ಟ ಸಿದ್ಧಿಗಳು ಪ್ರಖರವಾಗಿ ಕಂಡು ಬರುತ್ತಿಲ್ಲ. ಈಗ ಸಿದ್ಧಾರೂಢಪ್ಪನ ಅಂತವ್ರು ಏನ್ ಮುಟ್ತಿದ್ರು ಸತ್ತವನ್ ಬದುಕಿಸಿದ್ರು. ಇಲ್ಲಿ ನೆನದ್ರ ಇಲ್ಲಿ ಇದ್ದುಕೊಂಡೇ ಅಲ್ಲಿ ಪ್ರಕಟ ಆಗ್ತಿತ್ತು. ಯಾರು ನೆನೀತಿದ್ರು ಅವ್ರ ಕಿವ್ಯಾಗ ಆ ಶಬ್ದಗಳು ಕೇಳ್ತಿದ್ವು ದೂರ್ಲಿಂದ. ಅಷ್ಟ ಮಹಾಪುರುಷ ಸಾಕ್ಷಾತ್ ಶಿವನ ಅವತಾರ. ಅವ್ರು ಯುಕ್ತ ಯೋಗಿಗಳು. ಈಗ ಯುಂಜಾನಿ ಯೋಗಿಗಳು ಅಂದ್ರೆ ಅಷ್ಟಮಾ ಸಿದ್ಧಿಗಳು ಅಷ್ಟ ಇರ್ತಾವ ಅವರಲ್ಲಿನೂ. ಅವರು ಹೇಳಿದ ಮಾತು ಸುಳ್ಳು ಆಗುದಿಲ್ಲ. ಅವ್ರ ಮನಸ್ಸಿಗೆ ಪೆಟ್ಟ ಕೊಟ್ರ ಯಾವ ಕೊಟ್ಟಂತ ಪಾಪಿಗೆ ದುಃಖ ತಪ್ಪುದು, ಕಾಡುವುದು ತಪ್ಪುವುದಿಲ್ಲ. ಶಿವಪುತ್ರ ಪಜ್ಜಾರ್ಗೆ ಎಷ್ಟು ಕಷ್ಟ ಕೊಟ್ಟಿದ್ರು ಅವ್ರ ಹೆಸರನ್ನು ಹೇಳೋದು ಬೇಡ. ಕೆಲವು ಅಂತಾರ ಅವ್ರು ಅಷ್ಟು ದುಃಖನೂ ಅನುಭವಿಸಿ ಹೋದ್ರು ಅಂತ ಹೇಳ್ತಾರೆ. ಶಿವಪುತ್ರ ಪಜ್ಜಾರ ದಿವ್ಯ ಜ್ಞಾನಿಗಳು. ಅಷ್ಟಮಾ ಸಿದ್ಧಿಗಳು ಹಿಂಗ ಸಿದ್ಧಾರೂಢಪ್ಪರಂತೆ ಅಷ್ಟು ಪ್ರಕಟವಾಗಿಲ್ಲ ಅಂದ್ರೂ ಕೂಡ ದಿವ್ಯ ಜ್ಞಾನಿಗಳು. ಅವರಲ್ಲಿನೂ ಅಷ್ಟಮಾ ಸಿದ್ಧಿಗಳು ಇರ್ತಾವ, ಗುಪ್ತವಾಗಿ ಇರ್ತಾವ. ಅಂದ್ರೆ ಮುಕ್ತಂಗಪ್ಪಣಿ ಮಾದಿಗಳಿರುವ ವ್ಯಕ್ತ ಮಾಡುವ ಅರಿಸುತ್ತ ಪರವ ಅಂತ ಪರಮಾರ್ಥಿತು ಹೇಳ್ತಾರೆ. ಹಂಗಿದ್ರು ಅಂತ ಗುರುಗಳಿಗೂ ಕೂಡ ಬ್ರಹ್ಮಜ್ಞಾನಿಗೆ ಸರ್ವಜ್ಞಾನ ಅಖಿಳ ಜ್ಞಾನ ಅಂದ್ರೆ ತಪ್ಪಿಲ್ಲ. ಯಾಕೆ ತಪ್ಪಿಲ್ಲ? ಅವರು ಬ್ರಹ್ಮನನ್ನು ಅರಿತಾರ. ಬ್ರಹ್ಮನನ್ನು ಅರಿತವನು ಎಲ್ಲವನ್ನೂ ಅರಿತಂತೆ. ಏಕಂ ವಿಜ್ಞಾನೇನ ಸರ್ವಂ ವಿಜ್ಞಾತ. ಏನಾ ಶ್ರುತಂ ಭವತಿ, ಏನಾ ವಿಜ್ಞಾತಂ ಭವತಿ. ಏನ್ರಿ? ಯಾವುದನ್ನು ಕೇಳಿದ್ರೆ ಎಲ್ಲವನ್ನು ಕೇಳಿದಂತೆ ಆಗುತ್ತದೆಯೋ, ಯಾವುದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂತೆ ಆಗುತ್ತದೆಯೋ ಅದೇ ಬ್ರಹ್ಮ ಸ್ವರೂಪ. ಅದಕ್ಕೆ ಗುರುಗಳೇ ನೀವು ಶ್ರೋತೃ ಬ್ರಹ್ಮನಿಷ್ಠ ಆಗಿರಿ, ಅದಕ್ಕೆ ನೀವು ಸರ್ವಜ್ಞರು, ಅಖಿಳಜ್ಞ ಅಂತ ಹೇಳಿ. ಅದಕ್ಕೆ ಅಖಿಳಜ್ಞ ಎಂತಿರ್ಪವ ಆ ವೃತ್ತಿ ಅಲ್ಲ. ಅಂತಃಕರಣ ಪರಿಣಾಮ ಹೊಂದಿ ವೃತ್ತಿ ರೂಪದೊಳಗ ಅಂದ್ರೆ 4 ವೃತ್ತಿಗಳ ರೂಪವಾಗಿ ತೋರ್ತದ. ಮನ, ಬುದ್ಧಿ, ಚಿತ್ತ, ಅಹಂಕಾರ. ಆ ವೃತ್ತಿಗಳು ಎಂತಿರ್ಪವು, ಹೇಗೆ ಅದಾವ ಅವುಗಳ ಸ್ವರೂಪ ಏನು, ಅವುಗಳ ಲಕ್ಷಣ ಏನು ಏನ್ರಿ? ಆ ವೃತ್ತಿ ಲಕ್ಷಣ ಏನು ಅಂತ ಕೇಳ್ತ. ಎಂತಿರ್ಪವು ಆ ವೃತ್ತಿ, ಎಂತು ಕಾಣಿಸಿಕೊಂಬವು ಅಲ್ಲ. ಆ ವೃತ್ತಿ ಅಂತೀರಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಅವ್ ಹೆಂಗ ಅದಾವ, ಅವುಗಳ ಲಕ್ಷಣ ಏನು, ಅವು ಆತ್ಮನಿಂದ ಹೆಂಗ ಅರಿಸಿಕೊಳ್ತಾವ, ಮನಸ್ಸು ಅರಿಸಿಕೊಳ್ತ ಹೆಂಗ ಅರಿಸಿಕೊಳ್ತಾವ ಅಂದ್ರೆ ಅರಿಸಿಕೊಳ್ತಾವ ಅಂತ. ಎಂತೂ ಕಾಣಿಸಿಕೊಂಬು ಅಂದ್ರೆ ಹೆಂಗ ಅರಿಸಿಕೊಳ್ತಾವ. ಅವನ್ನ ಅರಿಸಿಕೊಳ್ಳುವುದು ಆತ್ಮ ಆಗುದಿಲ್ಲ ಅಂತ ಹೇಳ್ತಿರಲ್ಲ, ಅರಿಸಿಕೊಳ್ತಾವ ಹೆಂಗ ಅಂತ ಕೇಳ್ತಾವ. ಇನ್ನ ಎಂತುಂಟು ಅಂತಃಕರಣಂ, ಅಂತಃಕರಣ ಹೆಂಗದ, ಅಂತಃಕರಣ ಸ್ವರೂಪ ಏನು ಅಂತ. ಅಂತಃಕರಣ ಇರ್ದು ಮಗಳೇ ತಾನು ಎಂತು ಅರಿಸಿಕೊಂಬುದು. ಆ ಅಂತಃಕರಣವು ಸಹಿತ ಆತ್ಮನಿಂದ ಹೆಂಗ ಅರಿಸಿಕೊಳ್ತದೆ ಅದನ್ನು ತಿಳಿಸ್ರಿ ನನಗೆ ಅಂತ ಮಾಡಿದ. ಗುರುಗಳಿಗೆ ನಮಸ್ಕಾರ ಮಾಡಿ ಸ್ತುತಿ ಮಾಡಿ ಕೈ ಮುಗಿದು ಪ್ರಶ್ನೆ ಮಾಡಿ. ಅವಾಗ ಗುರುಗಳು ಅವ ಪ್ರಶ್ನೆ ಮಾಡಿದ್ದಕ್ಕೆ ಅವನು ವಿನಯಾದಿ ಲಕ್ಷಣಗಳನ್ನು ನೋಡಿ ಅವ್ನಿಗೆ ಏನ್ ಮಾಡಿದ್ರು, ಗುರುಗಳು ಪ್ರಶ್ನೆ ಮಾಡಿದಕ್ಕೆ ಶಿಷ್ಯನಿಗೆ ಅಭಯವನ್ನ ಕೊಡ್ತಾರೆ. ಆಯ್ತಪ್ಪ, ನೀ ಕೇಳಿದ ಪ್ರಶ್ನೆ ಉತ್ತರ ಹೇಳ್ತೀನಿ. ಏನೇ ಕೇಳು,
ವೃತ್ತಿ 4 ಎನಿಸಿಕೊಂಡ ಏನ್ರಿ ಏನೇ ಕೇಳು ಏನೇ ಅಂದ್ರ ಹಂಗ ಶಿಷ್ಯ ಪ್ರಶ್ನೆ ಮಾಡಲು. ಏನೇ ಅಂದ್ರ ಶಿಷ್ಯನು ಮ್ಯಾಗಿನ್ ನೋಡ್ಯಾಗ ಏನ್ ಪ್ರಶ್ನೆ ಮಾಡ್ಯಾನಲ್ಲ ಹಂಗ ಪ್ರಶ್ನೆ ಮಾಡಲು ಕೇಳು. ಇನ್ನು ಉತ್ತರ ಹೇಳ್ತೀನಿ ಕೇಳು. ಏನ ವೃತ್ತಿ 4 ಎನಿಸಿಕೊಂಡ ವೃತ್ತಿ 4 ಎನಿಸಿಕೊಂಡ 4 ವೃತ್ತಿ ಎನಿಸಿಕೊಂಡ ಅವ್ಯಾವು? ಆ ಚಿತ್ತು ಮನ ಹಂತೆ ಬುದ್ಧಿ. ಹಂಗಾರ 4 ವೃತ್ತಿ ಅಂತಃಕರಣವೇ ಪರಿಣಾಮ ಅಂತ 4 ವೃತ್ತಿ ರೂಪದ ತೋರ್ತಲ್ಲ ಅವು ಯಾವ್ದಂದ್ರ ಚಿತ್ತ ಮನ ಅಹಂಕಾರ ಬುದ್ಧಿ. ಹೌದು, ಬುದ್ಧಿ ಎಂಬ ಹೆಸರಿಂದಿರ್ಕು ಅಂದ್ರ ಆ ಅಂತಃಕರಣ ಪರಿಣಾಮ ಹೊಂದಿ 4 ವೃತ್ತಿಗಳು ಮೂಲಕವಾಗಿ ಪ್ರತೀತಿ ಆಗ್ತದಲ್ಲ ಅದಕ್ಕೆ ಮನ ಬುದ್ಧಿ ಚಿತ್ತ ಅಹಂಕಾರ ಅಂತ ಹೆಸರ ಇಡ್ಲಾಗಿದೆ. ಇರ್ಕು ನಿನಗದನ್ ತಿಳುಕುವೆನು ಬೋಧ್ಯ. ಬೋಧ್ಯ ಅಂದ್ರೆ ಶಿಷ್ಯನೇ, ಬೋಧಿಸಿಕೊಳ್ಳಲಿಕ್ಕೆ ಯೋಗ್ಯನಾದವನು ಬೋಧ್ಯ. ಬೋಧಿಸಿಕೊಳ್ಳಲಿಕ್ಕೆ ಯೋಗ್ಯನಾದವನೇ ಬೋಧ್ಯ. ಹೇಳಿದ್ರುನು ಬೋಧ ಮಾಡಿದ್ರುನು ಕಾದ ಕಬ್ಬಣದ ಮ್ಯಾಲ ನೀರು ಎರ್ದಂಗ ಅವನ ಅಂತಃಕರಣ ಇತ್ತಂದ್ರ ಅವನ್ ಬೋಧ್ಯ ಅಲ್ಲವ. ಏನ್ರಿ ಬೋಧ್ಯನು? ಬಂದ್ ಕುಂತಾನ ಕಡೆ ಎದುರುಗಡೆ ಏನ್ ಮಾಡ್ಬೇಕ ಅವನು? ಅಂತಃಕರಣ ಅದಾನ ಇಲ್ಲಲ್ಲ. ಏನ್ ಸ್ವಾತಿ ಮಳಿ ಹನಿ ನೀರ ಕಾದ ಕಬ್ಬಣದ ಬಿತ್ತಪ್ಪ, ಅವನ್ ಬೋಧ್ಯ ಅಲ್ಲೋ. ನೀ ಬೋಧಿಸಿಕೊಳ್ಳಲಿಕ್ಕೆ ಯೋಗ್ಯ ಆಗಿ ಅಂದ್ರೆ ನೀ ಮುಮುಕ್ಷತ್ವ ನೀವು ಪಕ್ಕ ಇರ್ಬೇಕು, ಸಾಧನ ಚತುಷ್ಟಯ ಸಂಪನ್ನ ಆಗಿರ್ಬೇಕು. ಅದಕ್ಕ ಅವನ್ ಹಂಗಿದ್ರ ನೀ ಬೋಧ್ಯ. ಅದಕ್ಕ ಮತ್ ಎಲ್ಲಾರು ಬೋಧ್ಯನು ಇರ್ತಾರನ್ರಿ. ಬೋಧ್ಯ ಇರ್ಲಿ ಬಿಡ್ಲಿ, ಅವ್ರ ನಡು ಒಂದೊಂದು ಇದ್ರು ಇರ್ಬಹುದು. ಹೌದಪ್ಪ, ಹೌದು. ಅದಕ್ಕ ಏನು ಅವ್ರಿಗೂ ಮುಂದ ಸಾಧನದಿಂದ ಬರ್ತಾವ. ಯಾರಿಗೂ ಆಧ್ಯಾತ್ಮದ ಪ್ರವೃತ್ತಿ ಆದವ್ರಿಗೆ ಏನ್ ನಿಷ್ಫಲ ಆಗುದಿಲ್ಲ. ಅದಕ್ಕೆ ಬೋಧ್ಯ. ಹಿಂಗ ಏನಂತಾರ, ಏನೇ ಕೇಳೋ ವೃತ್ತಿ 4 ಎನಿಸಿಕೊಂಡ ಚಿತ್ತು ಮನ ಬುದ್ಧಿ ಚಿತ್ತ ಅಹಂಕಾರ ಅಂತ ಈ ರೀತಿಯಾಗಿ ಹೆಸರಿಂದ ಕರೆಸಿಕೊಡ್ತಾವ. ಅಂದ್ರೆ ಮನ ಅಂತಂದ್ರೆ ಏನು? ಹಿಂಗ ಅಲ್ಲಿ ಮುಂದೆ ಪೂರ್ತಿ ವಿಶೇಷವಾಗಿ ಲಕ್ಷಣ ಹೇಳ್ತಾರ. ಮನಸ್ಸು ಅಂದ್ರ ಸಂಶಯಾತ್ಮಕ ವೃತ್ತಿ ಉಳ್ಳದ್ದು. ಇನ್ನು ಬುದ್ಧಿ ಅಂದ್ರ ನಿಶ್ಚಯಾತ್ಮಕ ವೃತ್ತಿ ಉಳ್ಳದ್ದು. ಚಿತ್ತು ಅಂದ್ರ ಸ್ಮರಣ ಮಾಡುವಂತ ವೃತ್ತಿ ಉಳ್ಳದ್ದು. ಅಹಂಕಾರ ಅಂದ್ರ ಅಭಿಮಾನಿಸುವಂತ ವೃತ್ತಿ ಉಳ್ಳದ್ದು. ಅಭಿಮಾನ ಪಡಲು ಅದಕ್ಕೆ ಏನ್ ಅನ್ಬೇಕು? ಅಹಂಕಾರ ಅನ್ಬೇಕು. ಈ ರೀತಿಯಾಗಿ ಈ ಅವಕ್ಕ ಅಂತಃಕರಣ ಈ 4 ಪ್ರಕಾರವಾಗಿರ್ತಾವಂತ ಹಂಗ ಸಿಂಪಲ್ ಆಗಿ ಹೇಳಿದ್ರು. ಇನ್ನು ಮುಂದೆ ಚಿತ್ತು ಅಂದ್ರೆ ಯಾವುದು? ಚಿತ್ತು ಅಂದ್ರೆ ಅಂತಃಕರಣದ ಒಂದು ವೃತ್ತಿ ಚಿತ್ತು ಅಂತೇವಲ್ಲ ನಾವು. ಎದಕ್ ಚಿತ್ತು ಅನ್ಬೇಕ್ರಿ? ಅದಕ್ಕೆ ಲಕ್ಷಣ ನೋಡಿ ಏನ್ ಬರೀತಾರ. ಬೀದಿಯ ಗಸದಂತೆ ಘಟಾದಿ ವಿಷಯದ ನಿರುಗೆ ವೇದಿಸದೆ ತೋರ್ಪ ನಿರ್ವಿಕಲ್ಪ ಜ್ಞಾನವಾದುದೇ ಚಿತ್ತೆನಿಸುವುದು. ಏನ್ರಿ? ಬೀದಿಯ ಗಸದಂತೆ ಘಟಾದಿ ವಿಷಯದ ನಿರುಗೆ ವೇದಿಸದೆ ತೋರ್ಪ ನಿರ್ವಿಕಲ್ಪ ಜ್ಞಾನವೇ ಚಿತ್ತೆನಿಸುವುದು. ಅಂದ್ರ ಯಾವ ವಿಷಯದ ವಿಶೇಷ ಜ್ಞಾನ ಆಗಲಾರದೆ ಸಾಮಾನ್ಯವಾಗಿ ಜ್ಞಾನ ಆಗಿತ್ತಂದ್ರ ಆ ವೃತ್ತಿಗೆ ಚಿತ್ತ. ಬೀದಿಯ ಕಸದಂತೆ, ಈಗ ಹಾದಿ ಹಿಡಿದು ಹೋಗ್ತಿರ್ತೇವೆ ನಾವು, ಬಾಜು ಕಸದ ಗುಂಡಿ ಹಾಕಿರ್ತಾರ, ಕಸ ಬಿದ್ದಿರ್ತದ, ನೋಡ್ತೇವಿ. ನೋಡಿರ್ಲೇನೋ ದೃಷ್ಟಿ ಆದ್ಮೇಲೆ ಹೋಗ್ಯದ. ಕಸ ಅನ್ನೋದು ಸಾಮಾನ್ಯ ಜ್ಞಾನ ಆಗ್ಯದ, ಆದ್ರೆ ವಿಶೇಷ ಜ್ಞಾನ ಆಗಿಲ್ಲ ಅಲ್ಲಿ. ಯಾಕ? ವಿಶೇಷ ಜ್ಞಾನ ಆದ್ರ ಅದರೊಳಗ ಹಸೆ ಕಸ ಎಷ್ಟೈತಿ, ಒಣ ಕಸ ಎಷ್ಟೈತಿ, ಯಾ ಕಸ ಹೆಂಗದ, ಏನ್ ಇಗಳಿ ಕಸಾನು ಏನ್ ಅದು ಇದು ಏನೇನ ವಿಶೇಷವಾಗಿ ಅದ್ರದ್ದು ಜ್ಞಾನ ಆಗೈತೆ. ಹೌದಲ್ಲ? ಜ್ಞಾನ ಆಗಿಲ್ಲ. ಅದ್ರಾಗ ಏನೇನ್ ಸಾಮಾನ್ ಅದ, ಯಾ ಕಸ ಅದ, ಎಟ್ ಕೊಳತೈತಿ, ಎಟ್ ಚಲೋ ಐತಿ, ಯಾವ್ದ್ ಹಸಿದೈತಿ, ಯಾವ್ದ್ ಒಣಗೈತಿ, ಹಿಂಗೇನು ವಿಶೇಷ ಜ್ಞಾನ ಆಗ್ತದೆ ನಾವು. ಹಂಗ ಹಾದ್ ಹೋಗ್ತಿರ್ತೇವೆ, ದೃಷ್ಟಿ ಬಿದ್ದಿರ್ತೈತಿ, ಕಸ ಬಿದ್ದತ್ತೇಳ ಅಂತೀವಿ ನಾವು. ಅಂದ್ರೆ ಇದಕ್ಕೆ ನಿರ್ವಿಕಲ್ಪ ಜ್ಞಾನ ಅಂತಾರೆ. ಅಂದ್ರೆ ವಿಶೇಷ ಜ್ಞಾನ ಆಗಿಲ್ಲ, ಆ ವಸ್ತು ವಿಶೇಷ ಜ್ಞಾನ. ಹಂಗ ಯಾವ್ದ ಘಟಾದಿ ವಿಷಯಗಳಿದ್ವು ಅಂದ್ರ ಘಟಾದಿ ವಿಷಯದ ನಿರುಗೆ ಅಂದ್ರೆ ಸಮೂಹ. ಘಟಾದಿ ವಿಷಯಗಳು ಹೊರಗದಾವಲ್ಲ, ಒಮ್ಮೆ ನಮ್ಗೆ ಏನಾಗ್ತದೆ, ಯಾವ್ದಾದ್ರು ಬ್ಯಾಡಾದ ವಸ್ತು ಇತ್ತು ಅಂದ್ರೆ ಕಣ್ಣು ದೃಷ್ಟಿ ಹಾಸಿರ್ತೇವೆ ನಾವು, ಎಲ್ಲ ನೋಡ್ತಿರ್ತೇವೆ, ನಮಗದು ಸಂಬಂಧಪಟ್ಟ ವಿಷಯ ಇರಂಗಿಲ್ಲ.
ಅದಕ್ಕ ಅದು ವಿಶೇಷ ಜ್ಞಾನ ಮಾಡ್ಕೋಬೇಕಂತ ಅಪೇಕ್ಷೆನೂ ಇರಂಗಿಲ್ಲ. ನೇತ್ರ ಅದ ಮೇಲೆ ಹೋಗಿ ದೃಷ್ಟಿ ಬಿದ್ದಿರ್ತದ. ಅಲ್ಲೆಲ್ಲ ಗಡಿಗೆ ಅದಾವ ಅಂತಿರ್ತೇವೆ ಏನ್ರಿ. ಅದ್ರಾಗ ಎಷ್ಟ್ ಕೆಂಪು ಗಡಿಗೆ ಅದಾವ, ಎಷ್ಟ್ ಕರ್ಯ ಗಡಿಗೆ ಅದಾವ, ಎಷ್ಟ್ ದೊಡ್ಡದೊಂದ ಅದಾವ, ಎಷ್ಟ್ ಸಣ್ಣದದ, ಎಷ್ಟ್ ಹರಿವೆ ಅದಾವ, ಎಷ್ಟ್ ಮುಚ್ಚುಳದಾವ, ಅದ್ರ ಬಗ್ಗೆ ವಿಶೇಷ ಇಲ್ಲ. ಆ ಗಡಿಗೆ, ಮುಚ್ಚುಳ, ಕೆಂಪು ಗಡಿಗೆ, ಕರ್ಯ ಗಡಿಗೆ ಎಲ್ಲಾ ಇಟ್ಟಾರ. ಆದ್ರ ಅವು ಗಡಿಗೆ ಅದಾವ ಅಂತ ಅಷ್ಟ ಅನಿಸ್ತದ. ವಿಶೇಷ ಜ್ಞಾನ ಆಗೈತೆ ನನಗೆ? ವಿಶೇಷ ಜ್ಞಾನ ಆಗಿಲ್ಲ. ವಿಶೇಷ ಜ್ಞಾನ ಆದ್ರ ಅದು ಚಿತ್ತ ಅನ್ನಿಸ್ಬೋದಲ್ಲ. ಅಂದ್ರೆ ನಿರ್ವಿಕಲ್ಪ ಜ್ಞಾನ ಸಾಮಾನ್ಯ ಜ್ಞಾನ ಆಗಿದೆ. ಅಂದ್ರ ಸಾಮಾನ್ಯ ಜ್ಞಾನ. ಈ ವೃತ್ತಿಗೆ ಏನ್ಬೇಕು? ಚಿತ್ತ ಅಂದ್ರ. ಅದಕ್ಕ ಬೀದಿಯ ಗಸದಂತೆ ಘಟಾದಿ ವಿಷಯದ ನೆರವಿಗೆ ವೇದಿಸದೆ ತೋರ್ಪ ಅದು ನಿರ್ವಿಕಲ್ಪ ಜ್ಞಾನವೇ ಚಿತ್ತನಿಸು. ಅಂದ್ರ ವಿಶೇಷ ಜ್ಞಾನ ಆಗರಿ ಇರುವಂತ ಸಾಮಾನ್ಯ ಜ್ಞಾನ ಆಗಿರ್ತೋದ್ರ ಆ ವೃತ್ತಿಗೆ ಏನ್ ಮಾಡ್ಬೇಕು? ಚಿತ್ತ ಅನ್ನಬೇಕು ಅಂತ ಈ ವೃತ್ತಿ ಹೇಳಿದೆ. ಸಾಮಾನ್ಯ ಇದಂ ರೂಪ ಜ್ಞಾನ ಆಗಿರ್ತಾರೆ ಆದ್ರೆ ವಿಶೇಷ ಜ್ಞಾನ ಆಗಿರುವುದಿಲ್ಲ. ಇಂತಾದ ವಿಷಯ ಐತಂತ ವಿಶೇಷ ಜ್ಞಾನ ಆಗುದಿಲ್ಲ. ಈ ಸಾಮಾನ್ಯ ಜ್ಞಾನಾಕಾರ ವೃತ್ತಿಗೆ ನಾವೇನ್ ಅನ್ಬೇಕು ಅಂತಂದ್ರೆ ಚಿತ್ತ ಅನ್ಬೇಕು. ಅಂದ್ರೆ ಇನ್ನು ಮನಸ್ಸಂತ ಎದಕ್ ಅನ್ಬೇಕು? ಸಂಶಯಯುಕ್ತವಾದಿದ್ದಕ್ಕೆ ಏನ್ ಅನ್ಬೇಕು? ಮನಸ್ಸ. ಕೊರಡಿದೋ ನರನೋ ಗೋಚರಿಸದೆನಗೆಂದು ನಿರ್ಧರಿಸದೆ ಆರೈವ ಚೈತನ್ಯವೇ ಮನಂ ತರುಣ ನೀನರಿವುದು ಇದನ್ನು ಇಂತು. ಕೊರಡಿದೋ ನರನೋ ಗೋಚರಿಸದೆನಗೆಂದು ನಿರ್ಧರಿಸದೆ ಆರೈವ ಚೈತನ್ಯವೇ ತರುಣ ಇದನ್ನು ಮನಂ ಎಂದು ಅರಿವುದು ಇತ್ತು. ಸಂಶಯ ಉಳ್ಳದಕ್ ಮನಸ್ಸು ಅಂತಾರ. ಸಂಶಯ ಉಳ್ಳದಕ್ಕೆ ಅಂತಾರ ಸಂಶಯ. ಈಗ ಒಬ್ಬ ಮನುಷ್ಯ ಒಂದ್ ದಾರಿ ಹಿಡಿದು ಹೋಗುವಾಗ ಮೋಟ್ ಮರ ಒಂದದ್ದು ಇರ್ತದ. ಅದು ಬಾಜು ಏನೋ ಗಿಡ ಇರ್ತದ. ಆ ದಾರಿ ಬಾಜು ಗಿಡ ಇರ್ತದ. ಅದನ್ನ ಏನ್ ಮಾಡ್ಬಿಟ್ಟಿರ್ತಾರ? ಅದ್ ಕಡದಿರ್ತಾರ. ಕಡದ ಒಂದ 6 ಫೂಟೋ 7 ಫೂಟೋ ಒಂದ್ ಆಳ ಎತ್ತರದಾಗ ಬಿಟ್ಟಿರ್ತಾರ. ಅವ್ ದಾರಿಗೆ ಬಂದಂತ ಟೊಂಗಿಗಳನ್ನ ಏನ್ ಮಾಡಿರ್ತಾರ ಅಂದ್ರೆ ಇರ್ಲಿ ಅಂತ ಹೇಳಿ ಏನೋ ಒಂದ್ ಮಾರ್ಮಾರು ಅಥವಾ ಒಂದಿಷ್ಟ ಅಳತಿ ಟೊಂಗಿ ಬಿಟ್ಟಾರ. ಒಂದ್ 2 ಟೊಂಗಿ ಹಿಂಗ್ ಬಿಟ್ಟಾರಿ. ಇವನಿಗೆ ನಸುಗತ್ತಲೆ ಆಗ್ಯಾವ. ಏನ್ರಿ ನಸುಗತ್ತಲೆ ಅಂದ್ರ ಅತಿ ಕತ್ತಲೇನೂ ಅಲ್ಲ, ಅತಿ ಬೆಳಕುನು ಅಲ್ಲ, ನಸುಗತ್ತಲೆ ಆಗ್ಯಾವ. ಅವಾಗ ನಸುಗತ್ತಲೆದೊಳಗೆ ಏನಾಗ್ಬಿಡತ್ತೆ ಇವನಿಗೆ? ಅವಾಗ ಆ ಮೋಟ್ ಮರದ ನೋಡಿ ಇವನಿಗೆ ಅದರಲ್ಲಿ ಕಳ್ಳನ ಭ್ರಾಂತಿ ಆಯ್ತು. ಆ ಮೋಟ ಮರ ನೋಡಿ ಕಳ್ಳನ ಭ್ರಾಂತಿ ಆಯ್ತು. ಗಪ್ಪ ನಿಂತವನ ಅವನ ಕಳ್ಳ ನಿಂತಾನ ಲೋಪ. ಕಳ್ಳನ ಇರ್ಬೇಕ್ ಇವ ಪಕ್ಷಿ. ಕಳ್ಳನ ಇರ್ಬೇಕ್ ಇವ. ಯಾಕಂದ್ರ ಆ ಮುಂದೆ 2 ಕೈ ಎತ್ಕೊಂಡ್ ನಿಂತಾನ. ಬಂದಾರ ಹಿಡಿಬೇಕಂತೇಳಿ. ಏನ್ರಿ ಬಂದಾರನ್ ಹಿಡಿಬೇಕಂತೇಳಿ ಕೈ ಮ್ಯಾಲ ಎತ್ಕೊಂತಾನ. ಕಳ್ಳನ ಇರ್ಬೇಕ್ ಇವ ಪಕ್ಷಿ ಅಂತ ಒಮ್ಮೆ ಅಂದ. ಒಂದ್ 5 ನಿಮಿಷ ನಿಂತ ಮತ್ತೇನು ಅಂತಂತೆ ಬಹುಶಃ ಕಳ್ಳ ಆಗಿತ್ರ ಅಂತ ಹಿಂದ್ಕ ಮುಂದ್ಕ ಸರ್ಗಾಡ್ತಿದ್ನೇನು. ಏನ್ರಿ ಕಳ್ಳ ಇದ್ದಿದ್ರ ಹಿಂದ್ಕ ಮುಂದ್ಕ ಸರ್ದಾಡ್ತಿದ್ದ. ಇವ್ ಮಿಸ್ಕ್ಯಾಡವಲ್ಲ, ಇವ್ ಕಳ್ಳ ಅದಾನೋ ಏನಪ್ಪ, ಮೋಟ್ ಮರ ಆಯ್ತು. ಸಂಶಯ ಬಂತೀನಿ. ಅದಕ್ಕೆ ಏಕಸ್ಮಿನ್ ಧರ್ಮಿಣಿ ಭಾಸಮಾನ ನಾನಾ ವಿರುದ್ಧ ಕೋಟಿಕ ಜ್ಞಾನಂ ಸಂಶಯ. ಸಂಶಯಕ್ಕೆ ಲಕ್ಷಣ ಹೇಳುವ. ಏಕಸ್ಮಿನ್ ಧರ್ಮಿಣಿ ಒಂದೇ ಧರ್ಮಿಯಲ್ಲಿ ವಿರುದ್ಧ ಧರ್ಮಗಳಿಂದ ಕೂಡಿದ ಪ್ರಶ್ನಾತ್ಮಕ ವೃತ್ತಿಗೆ ಮನಸ್ಸಂತಾರ. ಆ ಪ್ರಶ್ನಾತ್ಮಕ ಇರ್ತಲ್ಲ, ವಿರುದ್ಧ ಧರ್ಮದ ಪ್ರಶ್ನೆ ಇರ್ತಲ್ಲ, ಅದಕ್ಕ ಸಂಶಯ ಅಂತ ಕರೀತಾರೆ. ದ್ವಿಕೋಟಿ ಜ್ಞಾನ ಅಂತಾರ. ದ್ವಿಕೋಟಿ ಜ್ಞಾನ ಅಂದ್ರೂ ಪರಸ್ಪರ ವಿರುದ್ಧ ಧರ್ಮಗಳಿಂದ ಕೂಡ್ಕೊಂಡು ಹೌದೋ ಅಲ್ಲ, ಅದಾನೋ ಇಲ್ಲೋ, ಬಂದಾನೋ ಹೋದಾನೋ, ಎರಡು ಎಲ್ಲ ವಿರುದ್ಧಗಳದಾವ ಇವು. ಬಂದಾನೋ ಹೋದಾನೋ ವಿರುದ್ಧ, ಹೌದೋ ಅಲ್ಲೋ ವಿರುದ್ಧ, ಅದಾನೋ ಇಲ್ಲೋ ಎಲ್ಲ ವಿರುದ್ಧದ. ಅಂದ್ರೆ ನಾನಾ ಕೋಟಿಕ ಜ್ಞಾನ ಅಂದ್ರೆ ವಿರುದ್ಧ ಧರ್ಮಗಳಿಂದ ಕೂಡಿದಂತ ಈ ವೃತ್ತಿ ಸಂಶಯ ಅಂತ. ಹಿಂಗ ಸಂಶಯಾತ್ಮಕ ವೃತ್ತಿಗೆ ಅನ್ಬೇಕು ನಾವು ಮನಸ್ಸು. ಅದಕ್ಕ ಕೊರಡಿದೋ ನರನೋ
ಗೋಚರಿಸದೆನಗೆಂದು ನಿರ್ಧರಿಸದೆ ಆರೈವ ಚೈತನ್ಯವೇ. ಚೈತನ್ಯ ಅಂದ್ರೆ ಚೇತನ ಅಲ್ಲ, ಪ್ರತ್ಯೇಗಾತ್ಮ ಅಲ್ಲ. ಚೈತನ್ಯ ಅಂದ್ರೆ ಒಂದು ಅಂತಃಕರಣದ ವೃತ್ತಿ. ಒಂದೊಂದು ಪ್ರಸಂಗದೊಳಗ ನಿರ್ಜುಗುಂಡ್ರದು ಶಬ್ದ ಒಂದೊಂದ್ ಬ್ಯಾರೆ ಬ್ಯಾರೆ ಅರ್ಥ ಮಾಡ್ಬೇಕಾಗ್ತದೆ ಸಂದರ್ಭ. ಚೈತನ್ಯ ಅಂದಾಗ ಚೈತನ್ಯ ಅಂದ್ರೆ ಪ್ರತ್ಯೇಗಾತ್ಮನ ಹೋಗಿ ನೀ ಹಿಡ್ಕೊಂಡ್ ಕೂತಾಗ ಏನ್ ಮಾಡ್ಬೇಕು? ಎಲ್ಲದಕ್ಕೂ ಹೌದಲ್ಲ. ಸೈಂಧವಂ ಆನಯ ಅಂದ್ರು, ಸೈಂಧವಂ ಆನಯ ಅಂದ್ರು. ಊಟಕ್ಕೂ ಸೈಂಧವ ಅಂದ್ರ ಉಪ್ಪಿಗಿನ ಸೈಂಧವ ಅಂತಾರ, ಕುದುರೆಗಿನ ಸೈಂಧವ ಅಂತಾರ. ಊಟಕ್ ಕುಂತ ಮನುಷ್ಯ ಸೈಂಧವಂ ಆನಯ ಅಂದಾಗ ಉಪ್ಪು ತಾನ್ಬೇಕಂತ ಅರ್ಥ ಅದು ನೀಡುವವ. ಆವ ಕೆಟ್ಟ ಪೆದ್ದ ಏನ್ರಿ, ನೀವು ಸೈಂಧವ ಅಂತಾರ. ಯಾವಾಗ ಒಂದು ಕುದುರೆಗೆ ಸೈಂಧವ ಅನ್ನೋದು ನನ್ಗೆ ಗೊತ್ತಾಗೈತಿ. ಅಂದವನ ಕಟ್ಕೊಂಡ ಅದ ಕಟ್ಟಿದ ಕುದುರೆ ತನ್ನ ಊಟ ಮಾಡೋ ಮುಂದೆ ಎದ್ರ ನಿಂದ್ರಿಸಿದ ಏನ್ ಮಾಡೋ ಅವ್ ಕುದುರಿ ಮ್ಯಾಲ ಹೋಗಾವ ಅದಾನ, ಎಲ್ಲ ರೆಡಿ ಆಗ್ಯಾನ. ಸೈಂಧವ ಆನಯ ಅಂದ್ರೆ ನೀವು ಉಪ್ಪಿನ ಗಡಿಗೆ ತೊಗೊಂಡ್ ನಿಂತ ಅಂದ್ರ ಅವ್ ಕುದುರೆ ತಗೊಂಬಾರೋ ಅಂತ ಅವ ಅಂತಾನ. ಹೋಗುವ ಪ್ರಸಂಗ ಅನುಸಾರವಾಗಿ ಶಬ್ದಕ್ಕೆ ಅರ್ಥ ಮಾಡ್ಬೇಕ. ಚೈತನ್ಯ ಅಂದ್ರೆ ಇಲ್ಲಿ ವೃತ್ತಿ, ಅದಕ್ಕೆ ಅದೇ ಸಂಶಯಾತ್ಮಕ ವೃತ್ತಿಯಿಂದ ಕೂಡಿದಕ್ಕೆ ಬೇಕು ಮನಸ್ಸು ಅನ್ಬೇಕು ಅಂತ ಈ ರೀತಿಯಾಗಿ ಹೇಳಿ. ಅದಕ್ಕ ಇವ ಮೋಟ್ ಮರ ಆಯ್ತು ಕಳ್ಳದ ಪಕ್ಕ ನಾವು ತಿಳಿವಲ್ಲಿದು ಅಂತ ಸಂಶಯ ಬಂತದಕ್ಕ ಎಂಪ ಮನಸ್ಸು ಅನ್ಬೇಕು ಅಂತ. ಇನ್ನು ಮೂರನೇದು ಅಹಂಕಾರ ವೃತ್ತಿ ಹೇಳ್ತಾರೆ. ಇದನ್ನರಿದವನೇ ನಾನು, ಇದು ಎನಗೆ ಎನ್ನದೆಂಬ ಮೋಹದೊಳಿರುಪ ಮತಿಯೇ ಏನ್ರಿ ಹಮ್ಮೆನಿಸುವುದು. ನೀನಿದ ನಿಂತು ತಿಳಿಯುವುದು ಎಲೆ ವರ್ಷ ಏನ್ರಿ. ಇದನ್ನರಿದವನು ಆನೆ, ಇದು ಎನಗೆ ಎನ್ನದೆಂಬ ಮೋಹದೊಳಿರುಪ ಮತಿಯೇ ಹಮ್ಮೆನಿಸುವುದು ನೋಡ್ರಿ. ಅಂದ್ರ ಅಹಂಕಾರ ಅಂತ ಎದಕ್ ಅರ್ಥ? ಅಭಿಮಾನ ಪಡೋದಕ್ಕೆ ಅಹಂಕಾರ. ಇದನ್ನ ಅರಿದವನ್ ನಾನೇ. ಈ ವಿಷಯ ಯಾರಿಗ್ ಗೊತ್ತಾಗ್ಲಿಲ್ರಿ, ನಾನ ಹೇಳಿ ನೋಡ್ರಿ ಅದ ಯಾವ ಗೊತ್ತಾಗ್ಲಿಲ್ರಿ ಅದು, ನಾನೇ ಹೇಳಿದ್. ನಾ ಎಲ್ಲಿಲ್ಲ ಅಂದ್ರ ಆ ವಿಷಯ ಹೇಳಕ್ ಹತ್ತಿದ್ರಿ ಯಾರು ಕೆಲಸ ಹಾಕಿದ್ದಿಲ್ಲ. ಎಂತ ಅಹಂಕಾರ, ಅಹಂಕಾರವೇ ನಿನ್ನನ್ನು ಮುಚ್ಚಿ ಹಾಕ್ತವ. ಅದಕ್ಕೆ ಯಂತ್ರ ಬಲೇನ ಭುಜಂಗಾಹ ಏನ್ರಿ, ಮುಗ್ಧ ಕುರಂಗಾಚ ಕೂಟ ಏನಂತಾರ, ಯಂತ್ರ ಬಲೇನ ಭುಜಂಗಾಹ ಮುಗ್ಧ ಕುರಂಗಾಚ ಕೂಟ ಅಲ್ಲ ಮಂತ್ರ ಬಲೇನ ಭುಜಂಗಾಹ ಮುಗ್ಧ ಕುರಂಗಾಚ ಕೂಟ ಯಂತ್ರೇನ ಸ್ಥಳ ಜಾಲಿಯನ ವಿಹಂಗಾಹ ಮಾನವಾಶ್ಚ ಗ್ರಹ್ಯಂತೆ ಮಾನವಾಶ್ಚ ಅಹಂ ದಂಬೇನ ಇದು ಗ್ರಹ್ಯಂತೆ ದಂಬೇನ ಅಂತ ಏನೋ ಒಂದು ಇದು ಬರ್ತದೆ, ಸುಭಾಷಿತ ಬರ್ತದೆ ಏನ್ರಿ. ಮಾನವಾಶ್ಚ ದಂಬೇನ ಗೃಹ್ಯಂತೆ ಅಂತ. ಈಗ ಮಂತ್ರ ಬಲದಿಂದ ಹಾವನ್ನ ಪಳಗಿಸ್ತಾರೆ. ಮಂತ್ರ ಬಲೆಯನ್ನ ಭುಜಂಗಾಹ, ಗರುಡ ಮಂತ್ರದಿಂದ ಹಾವನ್ನ ಏನ್ ಮಾಡ್ತಾರೆ, ಕಟ್ಟಿ ಹಾಕ್ತಾರೆ. ಅಂದ್ರ ಅರ್ಥ ಅದ್ರ ಶಕ್ತಿನೆಲ್ಲ. ಮುಗ್ಧ ಕುರಂಗಾಚ ಕೂಟ ಯಂತ್ರೇನ ಅಂದ್ರ, ಕುರಂಗ ಅಂದ್ರ ಚಿಗರಿಗಳಿಗೆ ಈ ಒಂದು ಬಲಿ ಹಚ್ಚಿ ಒಂದು ಕಡೆಗೆ ಒಂದು ಏನೋ ಒಂದು ಶಬ್ದದ ನಾದನೋ ಏನೋ ಮಾಡಿ ಅವುಗಳನ್ನ ಬಲಿಯೊಳಗೆ ಬೀಳಂಗ್ ಮಾಡ್ತಾರೆ. ಸ್ಥಳ ಜಾಲಿಯನ ವಿಹಂಗಾಹ, ಹಕ್ಕಿಗಳನ್ನ ಹಿಡಿಬೇಕಾಗಿತ್ತು, ಪಕ್ಷಿಗಳನ್ನ ಹಿಡಿಬೇಕಾಗಿತ್ತು ಅಂದ್ರ ಬಲಿ ಒಗದು ಬಲಿಯಾಗ ಅಕ್ಕಿನೋ ಜ್ವಾಳನೋ ಏನೋ ಹಾಕ್ತಾರ. ಅವ್ ತಿನ್ನಾಕ ಬಂದು ಅದ್ರ ಸಿಕ್ಕೊಂಡ್ಬಿಡ್ತಾವ ಏನ್ರಿ. ದಂಭೇನ ಮಾನವಶ್ಚ ಗ್ರಹ್ಯಂತೆ
ಗ್ರಹ್ಯಂತೆ ಮಾನವಸ್ಯ ದಂಭೇನ. ನೋಡ್ರಿ ಅವ್ ಹೆಂಗ್ ಒಂದೊಂದ್ರಿಂದ ಸಿಕ್ಕು ಬಿದ್ದು ಹಂಗ ಅಹಂಕಾರದಿಂದ ಮನುಷ್ಯ ಸಿಕ್ಕಿ ಬೀಳುತ್ತಾನೆ. ಇದರಲ್ಲಿ ಸಿಕ್ಕಿ ಬೀಳುತ್ತಾನೆ, ಜನನ ಮರಣ ಸಂಸಾರದಲ್ಲಿ ಸಿಕ್ಕಿ ಬೀಳುತ್ತಾನೆ. ಅದಕ್ಕ ಅಭಿಮಾನ ಇರಬಾರ್ದು ಮನುಷ್ಯ. ಬರ್ತದ ಬರಾಕ ಅದು ಅವ್ ಯಾವ ಸಾಧನ ಮಾಡ್ತಾನ ಅವ್ನ ಒಳಗ ಚಿಂತಿರ್ತದ, ಗೊತ್ತಾಗಂಗಿಲ್ಲ ಅದು. ಅವ ಯಾವನು ಎಲ್ಲ ಅಭಿಮಾನ ಪಡ್ತಿರ್ತಾನ ಅದ್ರಾಗ ಮುಳುಗಿ ಬಿಟ್ಟಿರ್ತಾನ ಬಿಡ್ರಿ, ಅವಂದೇನ್ ಲೆಕ್ಕ ಬೇಡ. ಯಾವ ಸಾಧನ ಮಾಡಿ ಮುಂದ್ ಹೋಗ್ತಿರ್ತಾನಲ್ಲ ಅಂತ ಒಳಗ್ ಚಿಮ್ತಿರ್ತದ ಅಂತ. ಒಂದೀಟ್ ಶಾಸ್ತ್ರ ಹೇಳಾಕ್ ಬಂದ್ರ ನನ್ನಂಗ ಹೇಳಾರ ಯಾರು, ಒಂದೀಟ್ ಏನಾರ ಓದಾಕ್ ಬಂದ್ರ ನನ್ನಂಗ ಓದಾನ ಯಾರಿಲ್ಲ, ಒಂದ್ ದೊಡ್ಡ ಅಧಿಕಾರಿ ಇತ್ತಂದ್ರ ನನ್ನಂತ ಅಧಿಕಾರಿನೇ ಯಾರಿಲ್ಲ ಅಂತ. ಒಂದ್ ವರ್ಷ ನೀವು ಚೇರ್ಮನ್ ಆದ ಅಂದ್ರ ಎದಿ ಶಟ್ಸ್ಗಳು ಅಡ್ಡಾಡ್ತಾವ. ಈ ಅಂತ ಎಷ್ಟ್ ಮಂದಿ ಚೇರ್ಮನ್ ಆಗಿ ಹೋಗ್ಯಾರು, ಎಷ್ಟ್ ಮಂದಿ ಸತ್ ಹೋಗ್ಯಾರ ಸಿದ್ದಾಡಪ್ಪ. ವಿದ್ಯಾ ಮದ, ಕುಲ ಮದ, ರೂಪ ಮದ, ಯೌವನದ ಮದ, ಭಾಳ ಮದಗಳು. ಅದನ್ನ ಅಹಂಕಾರವನ್ನ ತಡೆಯೋದು ಅಷ್ಟು ಸಾಮಾನ್ಯ ಅಲ್ರಿ. ಅದು ವಿವೇಕದ ಚಾಟಿ ಹಿಡ್ಕೊಂಡು ನಿಂದಿರ್ಬೇಕು ನೋಡ್ರಿ. ಅದ್ ಹೇಳ್ತಿರ್ತದ, ನಮ್ಕಿಂತ ದೊಡ್ಡಾರ್ದು ನಮ್ಕಿಂತ ಮಹಾತ್ಮರ್ದು ದೊಡ್ಡಾರ್ದು ನೆನಪು ಮಾಡಿ ಹುಚ್ಚಿ ಅವ್ರಂಗ ನಾದೆ ನೀನು, ಅವ್ರ ಅಷ್ಟು ಬಲ್ಲವ್ರಿದ್ದ ನಾಯಾಗಿ ಗಿಡ ತಪ್ಪಲ ಅಂತೂ ಅದಕ್ಕ ವಿವೇಕದ ಚಾಟಿ ಹೊಡೋದನ್ನ ಕೆಳಗ್ ಎಂತೆಂತ ಮಹಾತ್ಮರಾಗ್ಯಾರ ಸಿದ್ದಾಡಪ್ಪನಂತವ್ರು. ಎಲ್ಲರ ಅಹಂಕಾರ ನೋಡ್ರಿ, ಅಹಂಕಾರ ಬಹಳ ಕೆಟ್ಟಿರ್ತದ. ಅದು ಅದನ್ನ ದಮನ ಮಾಡೋದೇ ಜ್ಞಾನದ ಬಲ, ಜ್ಞಾನದ ಕೆಲಸ. ಜ್ಞಾನ ಅಂದ್ರೆ ಏನು? ನಿರಭಿಮಾನದಿಂದ ಇರಿಸುವುದ ಜ್ಞಾನ. ಆವಲ್ಲಿ ತಾನೆಂಬುದು ತೋರದಿರುವುದೇ ಅದೀಗ ಬ್ರಹ್ಮಜ್ಞಾನ. ನಾನನ್ನು ತೋರಬಾರ್ದು, ನಿರಭಿಮಾನತೆ ಬರ್ಬೇಕು, ಅದಕ್ಕೆ ಬ್ರಹ್ಮಜ್ಞಾನ ಅಂತ. ಬರೀ ಏನಾರಟ ಅಭ್ಯಾಸ ಮಾಡಿ ಅದನ್ನ ಪಠಣ ಮಾಡಿ ಅಥವಾ ವಾಕ್ಪಟುತ್ವ ಅಥವಾ ಪಂಡಿತಿದ್ದ ಏನೇ ಇದ್ರು ಕೂಡ ನಾನಂತ ಬಂತಂದ್ರೆ ನಿಂದ ಏನು ಎಲ್ಲವನ್ನ ಹಳೆ ರುಚಿ ಅಂತ ಎಟ್ ಹೇಳಿದ್ರು ನೋಟ, ಎಟ್ ಕೇಳಿದ್ರು ನೋಟ. ಶ್ರದ್ಧಾ ಭಕ್ತಿ ಬೇಕಂತ ಅಂದ್ರ ಹೊಕ್ಕತ್ತದ ಅಹಂಕಾರ. ಗುರುಗಳಲ್ಲಿ ಇಷ್ಟ ದೇವತೆಯಲ್ಲಿ ಶ್ರದ್ಧಾ ಬೇಕದ, ಗುರುವಿನ ದಾಸನಾಗೋದು, ಇಷ್ಟ ದೇವತೆಯ ದಾಸನಾಗೋದು. ಭಕ್ತಿ ಇದ್ರ ಆಮೇಲೆ ಅಹಂಕಾರ ಹೋಗ್ತದೆ. ಅದಕ್ಕ ಅಂತ ಮನುಷ್ಯ ಅಭಿಮಾನ ಅನ್ನೋದು ಹಿಂಗೈತಿ. ಇದನ್ನ ಅರಿದವನು ಆನೆ, ಇದನ್ನ ಅರ್ಥವ್ ನಾನ, ಯಾರಿಗ್ ಗೊತ್ತಾಗ್ಲಿಲ್ಲ. ನಾನ ಅರ್ಥ ನನ್ನಿಂದ ಎಲ್ಲಾ ತಿಳ್ಕೊಂಡ. ಯಾವದನ್ರಿ ವೃತ್ತಿ ಪ್ರಭಾಕರ್ ಹೇಳಮ್ಮ. ಪಾಪ ಮಹಾತ್ಮ ದೊಡ್ಡವ್ರ ಅದಾರ, ಅವ್ರು ಸುಮ್ಮನೆ ಕುಂತಾರ. ನೀವು ವೃತ್ತಿ ಪ್ರಭಾಕರ್ ಹೇಳಾಕ ಬಂದು ಯಾವದಾನೆ ನನ್ನ ವೃತ್ತಿ ಪ್ರಭಾಕರ್ ಹೇಳೋಣ, ದೊಡ್ಡದಾರ್ಗೆ ಹೇಳೇನ್ಯ ನೀನು ನೋಡೋನು ಅನುಕೂಲ ಬುದ್ಧಿ ಪ್ರಮಾಣ ಬಿಡಿಸು. ನೀನು ಬಿಡಿಸುದ ಏನ್ ಮಾಡ್ಬೇಕಪ್ಪ ಅಂದನ, ನಿನ್ನೊಳಗ ಅಭಿಮಾನ ಹೋಗಿಲ್ಲ, ಏನ್ ಬಿಡಿಸಿ ಏನ್ ಮಾಡೋಣ? ದೊಡ್ಡಾರಿಗೆ ಮಹಾತ್ಮರಿಗೆ ಗೌರವ ಕೊಡ್ಬೇಕು, ಅವ್ರಿಗೆ ಶರಣ ಆಗ್ಬೇಕು. ಎಂತ ಮಹಾತ್ಮರು ಯಾರೇ ಇದೆ ದೊಡ್ಡವರು ಈ ಭಾವ ಇರೋದಿಲ್ಲ. ಇದನ್ನ ಅರಿದವನು ಆನೆ ಅಂತ. ಇದು ಎನಗೆ, ಇದು ಎನ್ನ, ಇದು ನಂದಿದ. ಇಲ್ಲೇ ಅಹಂಕಾರದೊಳಗ ಅಹಂಕಾರ ವೃತ್ತಿಯನ್ನ ಹೇಳಾಕತ್ತಾರ. ಅಲ್ಲಿ ಅಹಂಕಾರ ಮಮಕಾರ ಎರಡು ಕೂಡ್ಕೊಂಡ ಅಹಂಕಾರ ಅನಿಸ್ಕೊಂತದ. ಇದು ಎನ್ನದು, ಇದು ಎನಗೆ, ನಂದಿದೆ, ನಂದಿದೆ, ಇದು ನನಗ. ನಂದು ಅನ್ಕೊಂಡು ನನಗ್ ಅನ್ಕೊಂಡನ ಎಷ್ಟೋ ಮಂದಿ ಹಾಳಾಗಿ. ಹೌದು, ಅದು ಶಗಣಿ ಹಾಕಿದ ಎಮ್ಮಿ ಅದು ಒಬ್ಬ ಹೆಣ್ಮಗಳ ಮನಿ ಮುಂದೆ ಹಾಕಿತ್ತು. ಅದ್ರ ಹಿಂದ್ ಒಬ್ಬ ಹೆಣ್ಮಗಳು ಹೊಕ್ಕಿತ್ತು. ಜನ ಶಗಣಿ ಹಿಡ್ಕೊಂಡು ಹೋಗಿ ಕುಳ್ಳು ಬಡಿ ಹಾಕಿ. ಈ ಹೆಣ್ಮಗಳ ತಮ್ಮ ಅಂಗಳ ಮುಂದ ತಾಯಿ ಬುಟ್ಟಿ ಹಿಡ್ಕೊಂಡ್ ಕುಂತಾಳ. ಏನ್ರಿ, ಬುಟ್ಟಿ ಹಿಡ್ಕೊಂಡ್ ಕುಂತಾಳ. ಆಕೆ ದೌಡ್ ಹೋಗಿ ತಗೋಬೇಕು. ಅದು ಎಮ್ಮಿ ಶಗಣಿ ಅಂದ್ರೆ ದೊಡ್ಡ ಒಂದ್ ಚಲೋ ಎಮ್ಮಿ 2 ಎಮ್ಮಿ ಹಾಕಿದ್ ಒಂದ್ ಶಗಣಿ ಹಾಕತ್ತ. ಹೌದಲ್ಲ, ಅವಾಗೆಲ್ಲ ಹಳ್ಳ್ಯಾಗ ಹೋಗೋ ಹಾಕ್ತಿದ್ರ. ಅವ್ ಕುಳ್ಳು ಬಡಿದು ಗೊಬ್ಬರ ಮಾಡಿ ಗೊಬ್ಬರ ಮಾರಾರು. ಆಕಿಗೆ ಜಗಳ ಬಿದ್ರ ನನ್ನ ಸಗಣಿ ಅಂತ ಹಾಕಿ, ನನ್ನ ಸಗಣಿ ಅಂತ ಹಾಕಿ ಹೊಡೆದಾಡು. ಅವ್ರ ಯಜಮಾನ ಬಂದ್ರ, ಇವ್ರ ಯಜಮಾನ ಹೊಡೆದಾಡಿ, ಸುಳ್ಳು ಹೊಡೆದಾಡ್ಬೇಕು. ಕೇಸ ಬಂದು ಪೊಲೀಸರು ಇದು ಮಾಡಿ
FIR ಹೊಡೆದಾಡಿದಕ್ಕೆ ಇದ ಕೋರ್ಟಿಗೆ ಹಾಕಂದ್ ಬಿಡು ಅಂತಂದ್ರು. ಕೋರ್ಟಿಗೆ ಹಾಕಿ ವಿಚಾರ ಮಾಡಿದ್ರೆ ಅದು ಯಾಕೆ ಹೊಡೆದಾಡಿದ್ರಿ? ಇಲ್ರಿ ಹಿಂಗೆ ಇತ್ತು, ನನ್ ಸಗಣಿ ಅಂತ ಹಾಕಿ ಅಂದು ನನ್ ಸಗಣಿ ಅಂತ ಹೊಡೆದಾಡಿ. ನಿಂದು ಸಗಣಿ ಎಲ್ಲ ನಿಂದು ಸಗಣಿ ಎಮ್ಮಿ ಸಗಣಿ ಹೋಗೋದ ಎಮ್ಮಿ ಸಗಣಿಗೆ ನಂದ್ ಅಂತೀವಿ. ಗುಬ್ಬಿ ಹೆರವರ ಮನೆಯ ತನ್ನದೇ ಮನೆ ಎಂಬಂತೆ. ಯಾರ್ದೋ ಮನ್ಯಾಗ ಡೌಗಿ ಒಳಗ ಮನಿ ಮಾಡ್ಕೊಂಡಿರ್ತಾರೆ ಗುಬ್ಬಿ. ಡೌಗಿ ಇರ್ತಿದ್ವಲ್ಲ ಹಂಚಿನ ಮನಿ, ಈಗೆಲ್ಲ ಇವ್ರ ಅಪ್ರ ಅಲ್ಲ ಹಳ್ಳ್ಯಾಗ ತಾನು ಅಲ್ಲಿ ಮನಿ ಮಾಡ್ಕೊಂಡು ನನ್ನ ಮನಿ ಇದು ಅಂತ. ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ. ಏನ್ರಿ, ತನು ಧನ ವನಿತೆಯ ಮೊದಲಾದವರು ಎನ್ನದು ಎಂಬ ಹೋರಿ ಸಾಯುತ್ತಿದೆ ಜೀವ. ಶರೀರ ನಮ್ದಲ್ಲ, ಶರೀರ ಸಂಬಂಧಪಟ್ಟವ್ರು ನಮ್ದಲ್ಲ, ನನ್ನವರಲ್ಲ. ನಿಜವಾಗಿ ಈ ಹೊಲ ಮನಿ ನಮ್ದಲ್ಲ, ರೊಕ್ಕ ನಮ್ದಲ್ಲ, ಏನ್ರಿ ಯಾವ್ದು ನಮ್ದಲ್ಲ. ನೀ ಅದನ್ನ ಬಿಟ್ಟು ಇರೋ ಅಂತ ನಿನಗೆ ಹೇಳೇನೂ ಇಲ್ಲ. ನೀ ಅದನ್ನ ಉಪಯೋಗ ಮಾಡ್ಕೊ. ನಿನಗ್ ಸಂಪತ್ ಕೊಟ್ಟಾನ, ನಿಮ್ ಏನೋ ಸಂಬಂಧಿಕರದಾರ, ನೀ ಎಲ್ಲರ ಮಧ್ಯದೊಳಗ ಅದಿ. ಆದ್ರೆ ಇದು ನಂದಲ್ಲ ಅನ್ನೋ ಭಾವನೆ ನೀವ್ ಒಳಗ್ ಇಟ್ಕೋ. ಏನ್ ಯಾಕಂದ್ರೆ ಎಲ್ಲರಿಗೂ ದುಡ್ಡು ಬೇಕಲ್ರಿ, ಎಲ್ಲರಿಗೂ ಒಂದು ಸ್ಥಾನ ಬೇಕಲ್ಲ. ಸನ್ಯಾಸಿಗಳು ಅದಾರ, ಏನು ಅವ್ರಿಗೇನು ಹೊಟ್ಟಿಲ್ಲ, ಏನ ಶರೀರ ಇಲ್ಲ. ಸನ್ಯಾಸಿಗಳು ಆದವ್ರಿಗೆ ಚಲೋ ಯಾಕೆ ಬಟ್ಟಿ ಹಾಕ್ತೀರಿ ಅಂತಂದ್ರೆ ಏನ್ ಹೇಳ್ಬೇಕು? ಯಾಕೆ ಉಣ್ತಿ ಅಂದ್ರ ಬೇಕ ಎಲ್ಲಾರಿಗೆ. ಆದ್ರೆ ಇರು ತನ ರಕ್ಷಣೆ ಮಾಡ್ಕೊಳೋದಪ್ಪ, ಬಳಕೆ ಮಾಡ್ಕೊಳ್ಳೋದು. ಹೋಗತಿ ಇರೋಟ್ ಇರ್ತತಿ ನಡಿಯತ್ತ. ಹೌದಿಲ್ರಿ? ಆದ್ರ ನಂದು 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 ಅಂತ ಅಜ್ಞಾನಿ ಇರ್ತ. ಅದಕ್ಕ ಇದು ಎನಗೆ, ಇದು ಎನ್ನದು. ಇದು ನಂದದ, ನನಗ ಇದು, ನನಗ್ ಬಿಟ್ಟು ಬೇರೆ ಯಾರಿಗಿಲ್ಲ, ನನಗ ಬರ್ಬೇಕಿದು ಅಂತ. ಹಿಂಗ ಯಾವ ಭಾವ ಇರ್ತದಲ್ಲ, ಈ ಭಾವಕ್ಕ ಅಭಿಮಾನ, ಅಹಂಕಾರ ಮತ್ತು ಮಮಕಾರ ಎರಡು ಕೂಡಿರ್ತದೆ. ಎರಡು ಕೂಡಿತ್ತು. ಅದಕ್ಕೇನಂತಾರ ಅವರು, ಇದನ್ನರಿದವನೇ ನಾನು ಇದು ಎನಗೆ ಎನ್ನದೆಂಬ ಮೋಹದೊಳಿರುಪ ಮತಿಯೇ. ಮೋಹದೊಳಿರುಪ ಮತಿ ಅಂದ್ರೇನು? ಅಭಿಮಾನದಿಂದ ಕೂಡಿದ ಬುದ್ಧಿಯ ಮತಿ ಅಂದ್ರೇನ? ಮತಿ ಅಂದ್ರೆ ಅಲ್ಲಿ ವೃತ್ತಿ ಅಂತ ತಗೋಬೇಕು. ಮತಿ ಅಂದ್ರೆ ಬುದ್ಧಿ, ಅಂದ್ರೆ ಬುದ್ಧಿಗೆ ಒಂದ್ ಬೇರೆ ಲಕ್ಷಣ ಕೊಟ್ಟಾರ. ಮತ್ ಬುದ್ಧಿ ಅನ್ನಂಗಿಲ್ಲ ಇಲ್ಲಿ. ಅಹಂಕಾರಕ್ಕೆ ಮತ್ ಬುದ್ಧಿ ಅನ್ಕೋತ ಕೂತ ಬುದ್ಧಿಗೆ ಒಂದ್ ಲಕ್ಷಣ ಬೇರೆ ಐತಿ ಇಲ್ಲಿ. ಏನು ಎನಗ, ನಂದು, ನನಗ, ನಾನ್. ಇದಕ್ ಈ ರೀತಿಯಾಗಿ ಮೋಹದೊಳಿರುವಂತ ವೃತ್ತಿಗೆ ಇದಕ್ಕೆ ಹಮ್ಮ ಅಂತ ಕರಿಬೇಕು. ಅಹಂಕಾರ ಎನಿಸುತ್ತಿರುವುದು ನೀನಿದನೆಂತು ತಿಳಿಯುವುದು ಎಲ್ಲಿ ವರ್ಷ. ಹಿಂಗ ತಿಳಿಯಪ್ಪ ಅಂತ. ವರ್ಷ ಅಂದ್ರೆ ಶಿಷ್ಯನೇ ತಿಳಿ ಅಂತ ಈ ರೀತಿಯಾಗಿ ಗುರುಗಳು ಶಿಷ್ಯನಿಗೆ ಹೇಳಿ. ಇನ್ನು ಮುಂದೆ ಏನ್ ಹೇಳ್ತಾರ? ನಿಶ್ಚಯಾತ್ಮಕ ವೃತ್ತಿ, ಬುದ್ಧಿದ್ ಹೇಳ್ತಾರ. ಇದು ಚೋರನಲ್ಲ, ಇಂತಿದು ಕೊರಡು, ಸಂದೇಹವಿದಕ್ಕೆ ಬೇಡ ಎಂಬ ಅರಿವೇ ಬುದ್ಧಿಯಹುದು. ನೋಡು ಇದರಲ್ಲಿ ವೃತ್ತಿಗಳನ್ನು ಇಂತು ಅಂತ. ಏನ್ರಿ, ಅವಂಗ ಬುದ್ಧಿ ಅಂದ್ರೆ ನಿಶ್ಚಯಾತ್ಮಕ ವೃತ್ತಿಗೆ ಬುದ್ಧಿ ಅಂತಾರ. ಮನುಷ್ಯನ ಲಕ್ಷಣ ಹೇಳುವ ಅವನಿಗೆ ಇದು ಮೋಟ್ ಮರ ಅನ್ನುವ ಕಳ್ಳನು ಅಂತ ಸಂಶಯ ಉತ್ಪತ್ತಿ ಆಗಿತ್ತು. ಅದು ದಾರಿ ಹಿಡಿದು ಹೋಗುವಾಗ ಅವನಿಗೆ ಮೋಟ್ ಮರ ನಿಂತಿತ್ತ, ಅದಕ್ಕ ಕಳ್ಳ ಹಾಕತ್ತಿದ್ದ. ಒಂದಿಟ್ಟು ಹೊತ್ತು ಕಳ್ಳ ಅಂತ, ಒಂದಿಟ್ಟು ಹೊತ್ತು ಮೋಟ್ ಮರ ಇರ್ಬೇಕನ್ನು ಅಂತ. ಎರಡಕ್ಕೂ ಏನ ನಿಶ್ಚಯ ಆಗಿಲ್ಲ ಅವನಿಗೆ. ಎರಡದ್ರದ್ದು ಏನ್ ನಿಶ್ಚಯ ಆಗಿಲ್ಲ. ಇನ್ನು ಮೋಟ್ ಮರ ಅಂತಾನ ಅದು ಇಲ್ಲ, ಅಥವಾ ಕಳ್ಳರ ಅಂತಾನ ಅದು ಇಲ್ಲ. ಏನದ ಹಂಗಂದ ಕೊನಿಗೆ ಏನ್ ಮಾಡಿದವ? ಬ್ಯಾಟ್ರಿ ಹಿಡಿದು ನೋಡಿದ, ಅಥವಾ ಯಾರೋ ಒಬ್ರು ಬೆಳಕ್ ತಗೊಂಡ್ಬಂದ್ರು. ನೋಡ್ತಾನ, ಅದೇ ಮೋಟ್ ಮರ ನಿಂತಲ್ಲಪ್ಪ ಇದು. ಸುಳ್ಳ ನಾನು ಇಷ್ಟೊತ್ತ ನಿಂತು ಹೆದರಿ ಬಿಟ್ಟಿದ್ದೆ. ಕಿಶೆದಾಗ ಉಳ್ಳಾಗಡ್ಡಿ ಮಾರಿ ರೊಕ್ಕಿದ್ದು. ಯಾಕ ರೊಕ್ಕಿದ್ದಾಗ ಭಯ ಉತ್ಪತ್ತಿ ಆಕೈತಿಲ್ಲ. ರೊಕ್ಕಿಲ್ಲಪ್ಪ, ರೊಕ್ಕನೂ ಇಲ್ಲ, ಏನಿಲ್ಲ. ಏನ್ ಅವಂತಾನು ಯಾವ್ದ್ರ ಕಳ್ಳು ಬಂದು ನಿನಗ ಪಿಸ್ತೂಲ ಹಿಡಿತೇನಿ, ನೀ ರೊಕ್ಕ ಕೊಟ್ರ ನಿನ್ಗ ಬಿಡ್ತೇನಿ, ಇಲ್ಲಾಂದ್ರೆ ನೀನ್ ಸಾಯ್ತೇನೆ ಅಂದ್ರೆ ತಗೋ, ಏನ್ ಬೇಕಾ ತಗೊಂಡಿ ಅಂತ. ಏನಿಲ್ಲ, ನಮ್ಗ್ ಭಯ ಇಲ್ಲಲ್ಲ.
ಏನ್ರ ಇತ್ತಂದ್ರ ಭಯ ಇರ್ತದ. ಇವ್ ಉಳ್ಳಾಗಡ್ಡಿ ಮಾರಿದ್ರ ಕಿಕ್ಷದಾಗ ಅದಾವ ಅದ್ ಭಯ ಉತ್ಪತ್ತಿ ಆಗತ್ತೆ. ಅವಾಗ ಬುದ್ಧಿ ವೃತ್ತಿಗೇನಂತ ಅವಾಗ ಅವ್ನ ಸಂಶಯ ಉತ್ಪತ್ತಿ ಆಗಿತ್ತ. ಅವಾಗ ಬ್ಯಾಟ್ರಿ ಹಿಡ್ಕೊಂಡು ನೋಡಿದ ಬೆಳಕಿನ ಅದು ಮೋಟ ಮರ ಇತ್ತು. ಅವಾಗಂತಾನವ ಮೋಟ ಮರ ನೋ ಮರ ಕಳ್ಳನ ಅಲ್ಲ. ಇದ್ರ ಯಾವ ಸಂಶಯನ ಬ್ಯಾಡಿದ್ರಾಗ ಮೋಟ ಮರ ಇದ. ಯಾಕ ಮೋಟ ಮರದ ವಿಶೇಷ ಜ್ಞಾನ ಆಗೈತಿ. ಮೋಟ ಮರದ ಏನಾಗೈತಿ ವಿಶೇಷ ಜ್ಞಾನ. ಅದಕ್ಕೆ ವಿಶೇಷ ಜ್ಞಾನ ಆದಾಗ ನಿಶ್ಚಯಾತ್ಮಕ ವೃತ್ತಿ ಇರ್ತದ. ನಿಶ್ಚಯಾತ್ಮಕ ವೃತ್ತಿ ಅದು ಯಾವ ಸಂಶಯ ಇಲ್ಲ. ಅದಕ್ಕ ಅಂತಾರ ಇದು ಚೋರನಲ್ಲ. ನಾ ಕಳ್ಳ ಅಂತ ತಿಳ್ಕೊಂಡಿದ್ದೆ, ಈಗ ವಿಶೇಷ ಜ್ಞಾನ ಆಗೈತಿ ಮೋಟ ಮರದ ಚೋರನಲ್ಲ. ಇಂತಿದು ಕೊರಡು, ಇದು ಮೋಟ ಮರ. ಕೊರಡು ಮೋಟ ಮರ. ಸಂದೇಹವಿದಕ್ಕೆ ಬೇಡ ಎಂಬ ಅರಿವೆ. ಅಲ್ಲ ಮೋಟ ಮರ ಅಂತ ಗಟ್ಟಿ ಜ್ಞಾನ ಆಗೈತಿ, ಇದಕ್ಕೇನ್ ಸಂಶಯ ಮಾಡೋದಿನ್ನ. ಸಂಶಯ ಹಂಗ ಯಾರ ನಿನಗೇನ ಆತ್ಮನೋ ನಿನ್ ಶರೀರ ಅಂದ್ರ ಇನ್ನೂ ಒಕ್ಕ ಜ್ಞಾನ ಇಲ್ಲದ ಒಮ್ಮೆ ಹಂಗ ಅನಸ್ತತಿ, ಒಮ್ಮೆ ಹಂಗ ಅನಸ್ತತಿ. ಮರ ಏನ ತಿಳ್ಕೊಳ್ಳಿ ಅಂತ ಅಂತಾನ ನೀವು. ಒಮ್ಮೆ ಪಕ್ಕ ಜ್ಞಾನ ಆಗಿತ್ತ ಏಯ್ ಶರೀರ ನಾನಲ್ಲ, ಬ್ರಹ್ಮನೇ ನಾನು ಇದ್ದೇನೆ ನೋಡು. ನೋಡ್ರಿ, ಬ್ರಹ್ಮನೇ ನಾನು ಇದ್ದೇನೆ, ಶರೀರ ನಾನಲ್ಲ. ಶರೀರ ಒಂದಿನ ಸತ್ತು ಹೋಗ್ತತಿ. ಇದನ್ನ ಯಾವ ಬ್ರಹ್ಮ ಇದ್ದೇನೆ, ಆತ್ಮದಾನೆ ಅಂದ್ರ ಇದಕ್ಕ ನಿಶ್ಚಯಾತ್ಮಕ ವೃತ್ತಿ. ಏನ್ರಿ ನಿಶ್ಚಯಾತ್ಮಕ ವೃತ್ತಿ. ಅದಕ್ಕ ಈ ದೃಷ್ಟಾಂತ ಚೋರನಲ್ಲ, ಇದು ಕೊರಡು, ಇದಕ್ ಸಂದೇಹ ಬೇಡ, ಸಂಶಯ ಅನ್ನೋದು ಬೇಡ ಅಂತ ಈ ಒಂದು ಅರಿವೇ, ಈ ವೃತ್ತಿಯೇ ಬುದ್ಧಿ ಹೌದು. ಅಂದ್ರೆ ನಿಶ್ಚಯ ಮಾಡೋದಕ್ಕೆ ಬುದ್ಧಿವೃತ್ತಿ ಅಂತ ಕರೀತಾರೆ. ಅದಕ್ಕೆ ಬೇಡ ಎಂಬ ಅರಿವೇ ಬುದ್ಧಿ ಹೌದು. ನೋಡು ಇದರಲ್ಲಿ ವೃತ್ತಿಗಳನ್ನು ಇಂತು. ಈ ಪ್ರಕಾರ 4 ವೃತ್ತಿಗಳು ಅದಾವ. ಈ 4 ವೃತ್ತಿಗಳು ರೂಪದಿಂದ ಅಂತಃಕರಣ ಪರಿಣಾಮ ಹೊಂದಿದೆ. ಅಂತಃಕರಣ ಈ 4 ವೃತ್ತಿಗಳ ರೂಪವಾಗಿ ಪರಿಣಾಮ ಹೊಂದಿರ್ತದ. ಮತ್ತ ಮುಂದ ಈ 4 ವೃತ್ತಿಗಳು ಹೆಂಗ ಅರಿಸಿಕೊಳ್ತಾವ ಏನ್ರಿ? ಈ 4 ವೃತ್ತಿಗಳು ತನಗೆ ಹೆಂಗ್ ವಿಷಯಗಳಾಗ್ಯಾವ ಅಂದ್ರೆ ಆತ್ಮನಿಗೆ ಹೆಂಗ್ ವಿಷಯಗಳಾಗ್ಯಾವ ವಿಷಯವನ್ನ ಮತ್ ನಾಳೆ ನೋಡೋಣ ಅಂತ ಹೇಳಿ ಇವತ್ತಿನ ಸೇವೆಯನ್ನು